ಸೀಟು. ಮಳೆಯಲ್ಲಿ ಒಂದು ಡ್ರಾಪ್ ನೆನೆಯಂಗಿಲ್ಲ. ತಾಯಿಯೇನಿದ್ರು ಅವ್ರ ತಾಯಿನೂ ಹೇಳಿದ್ರು, ಅಣ್ಣ ನಮ್ಮ ಮನೆ ನಮ್ಮ ಮಕ್ಕಳೆಲ್ಲ ನಿಮ್ ವಿಡಿಯೋ ಚೆನ್ನಾಗಿ ನೋಡ್ತಾರೆ, ಎಷ್ಟು ನೋಡ್ತಾರೆ ನಿಮ್ ವಿಡಿಯೋನ, ಒಬ್ರು ಮಿಸ್ ಮಾಡಲ್ಲ ಅಂತೇಳಿ. ಸಕಲೇಶ್ವರ ಬೈಪಾಸ್ ಅಲ್ಲಿ ನೋಡಿ ಇಬ್ಬನಿ ಎಷ್ಟಿದ್ದಾವೆ. ರೋಡ್ಗೇನು ಅಷ್ಟೊಂದು ಏನಿಲ್ಲ. ಗೌಡ್ರ ಗಾಡಿ ಮುಂದೆ ಹೋಗ್ತಾ ಇದ್ದಾರೆ. ಹೋಗೋಣ ಆರಾಮಾಗಿ. ಅವ್ರದ್ದು ಬಂದರ್ ಖಾಲಿ ಆಗುತ್ತೆ, ನಮ್ದು ಬಂದ್ಬಿಟ್ಟು ಕೈಕಂಬ. ನೋಡಿ ಡೀಸೆಲ್ ಇದು. ಈ ಗಾಡಿ ಕ್ಯಾಪ್ ಹೊಡೆದು ಡೀಸೆಲ್ ಕತ್ತಿದ್ದಾರೆ. ತಾರ್ಪಲ್ ಹೆಂಗೆ ಹಾಕಿದ್ದೀನಿ, ಒಬ್ಬನೇ ಹಾಕಿ ಸುಸ್ತಾಗ್ಬಿಡ್ತು. ನೆನೆಯಂಗಿಲ್ಲ ಅಂದಿದ್ದಕ್ಕೆ ಮೇಲಿಂದ ಹಾಕಿ ಚಿಕ್ಕದಾಗಿತ್ತು, ಅದು ಸಿಗಲಿಲ್ಲ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಎಲ್ಲಿದೀವಪ್ಪ ಅಂದ್ರೆ ಬೆಂಗಳೂರಲ್ಲಿ ಇದೀನಿ. ನಮ್ಮ ರಾಜ್ಕುಮಾರ್ ಸಮಾಧಿ ಬಂದಿದೆ ನೋಡಿ, ಜಾಮ್ ಆಗಿರೋದು ಬೆಂಗಳೂರಲ್ಲಿ. ಲೋಡ್ಗೆ ಹೋಗ್ತಾ ಇದ್ದೀನಿ. ಲೋಡ್ ಬಂದ್ಬಿಟ್ಟು ಹೊಸಕೋಟೆಯಿಂದ ಮಂಗಳೂರಿಗೆ ನೋಡಿ ಜಾಮ್ ಆಗ್ಬಿಡೈತೆ. ಗೋವಾದಿಂದ ಬಂದು ನಿನ್ನೆ ಖಾಲಿ ಆಯ್ತು. ಕುಣಿಗಲ್ಲಿಂದ ಲೋಡ್ ಆಗುತ್ತೆ ಅಂತ ಬಂದ್ವಿ, ಲೋಡ್ ಆಗಿಲ್ಲ. ಮಾಗಡಿ ರೋಡಲ್ಲಿ ಬಂದು ನಿಲ್ಸ್ಕೊಂಡು ಬೆಳಗ್ಗೆಲ್ಲ. ಇವಾಗ ಲೋಡ್ ಹೇಳಿದ್ರು ಮಂಗಳೂರಿಗೆ, ಹೊಸಕೋಟೆಗೆ ಹೋಗ್ಬೇಕು. ಇವಾಗ ಹೊಸಕೋಟೆ ಹೋಗ್ತಾ ಇದೀನಿ. ಇಲ್ಲಿ ನಮ್ಮ ರಾಜ್ಕುಮಾರ್ ಸಮಾಧಿ ಇದ್ದಾವ. ಫುಲ್ ಜಾಮೇ ಭಾರತ ಬೇಜಾರ್ ಮಾಡ್ಬೇಕು ನಮ್ಗೆಲ್ಲ. ಗಾಡಿ ಓಡ್ಸಕ್ಕೆ ಅರ್ಧ ಬೇಜಾರ್ ಜಾಮೆ, ಅರ್ಧ ಬೇಜಾರು ಜಾಮೆ ಆಗ್ತವೆ. ಸೊ ಏನಪ್ಪ ಅಂತ ಓಡಾಡ್ತಿಲ್ಲ. ಬೆಳಗ್ಗೆ ಮಾಗಡಿ ರೋಡ್ ಹತ್ರ ಗಾಡಿ ನಿಲ್ಸಿದೀವಿ ನೈಟ್ ಬಂದು. ಒಬ್ಬ ವೇಣು ಅಂತೇಳಿ ನಮ್ ಸಬ್ಸ್ಕ್ರೈಬರ್ ಬಂದು ಮಾತಾಡ್ಸ್ಕೊಂಡು ಹೋದ್ರು. ಈ ಫೋಟೋ ನೋಡಿ, ಸೈಡಲ್ಲಿ ಹಾಕ್ತೀನಲ್ಲ ಫೋಟೋ ನೋಡಿ, ಇವ್ರೆ ವೇಣು ಅಂತ. ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಬಹಳ ದಿವಸದಿಂದ ನಾನು ವಿಡಿಯೋ ನೋಡ್ತಾರೆ. ನಮ್ ಜೊತೆ ನಮ್ಮ ಅಕ್ಬರ್ ವಿಡಿಯೋ, ಅಕ್ಬರ್ಗೆಲ್ಲ ಪರಿಚಯ ಅಂತೆ ಅವರು. ಆಮೇಲೆ ಅವರು 2 ವೀಲರ್ ಅಲ್ಲಿ ಬಂದಿದ್ರು, ಎಲ್ಲ ಫಿಲ್ಟರ್ ನೀರ್ ಹಿಡಿಯಕ್ಕೆ ಏನೋ ಬಂದಿದ್ರು. ಅದ್ರ ಜೊತೆಲಿ ಅವ್ರ ಹಿಂದೆ ಅವ್ರ ತಾಯಿಯನ್ನ, ಸ್ವಲ್ಪ ವಯಸ್ಸಾದವರು, ಅವ್ರ ತಾಯಿಯನ್ನ ಇದ್ರು. ಅವ್ರ ತಾಯಿನೂ ಹೇಳಿದ್ರು, ಅಣ್ಣ ನಮ್ಮ ಮನೆ ನಮ್ಮ ಮಕ್ಕಳೆಲ್ಲ ನಿಮ್ ವಿಡಿಯೋ ಚೆನ್ನಾಗಿ ನೋಡ್ತಾರೆ, ಎಷ್ಟು ನೋಡ್ತಾರೆ ನಿಮ್ ವಿಡಿಯೋನ, ಒಬ್ರು ಮಿಸ್ ಮಾಡಲ್ಲ ಅಂತೇಳಿ ಅವ್ರ ತಾಯಿನೂ ಮಾತಾಡಿದ್ರು, ಇಬ್ರು ಮಾತಾಡಿದ್ರು. ಅಂದ್ರೆ ಅವ್ರು ಪಾಪ ಅವ್ರ ತಾಯಿ ಫೋಟೋ ಹಾಕಿಲ್ಲ, ಬೇಡ ಅದಂತೇಳಿ ಹಾಕ್ಸಿಲ್ಲ. ಅವ್ರು ವೇಣುದ್ ಮಾತ್ರ ಫೋಟೋ ಇರೋದು. ಅವ್ರ ತಾಯಿ ಹಿಂದೆ 2 ವೀಲರ್ ಕೂತಿದ್ರು. ಜೊತೆಲಿ ಏನಪ್ಪಾ ಅಂದ್ರೆ ಖುಷಿ ಅಂದ್ರೆ, ಹುಡಿಕೊಂಡ್ ಬಂದು ಮಾತಾಡ್ಸಿದ್ರಲ್ಲ, ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಅವ್ರದ್ದೇನೋ ಟ್ರಾನ್ಸ್ಪೋರ್ಟ್ ಇದೆಯಂತೆ. ಏನಪ್ಪ ಅದು ನೋಡಿ, ಬೈಲಾಂಜನೇಯ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಅವಣ್ಣ ಹೇಳಿದ್ರು, ಕಾರ್ಡ್ ಕೊಟ್ರು. ನಮ್ದು ಬೈಲಾಂಜನೇಯ ಟ್ರಾನ್ಸ್ಪೋರ್ಟ್, ಸ್ಯಾಂಡ್ವಿಚ್ ಎಲ್ಲಿ ಅವೆಲ್ಲ ಹೊಡಿತೀವಣ್ಣ. ಈ ಕಡೆ ಬಂದಾಗ, ನೆಕ್ಸ್ಟ್ ಬಂದಾಗ ಫೋನ್ ಮಾಡ್ರಿ, ಮನೆಗ್ ಬಂದು ಊಟ ಮಾಡ್ಕೊಂಡು ಹೋಗ್ಲೇಬೇಕು ಅಂತೆಲ್ಲ ಹೇಳಿದ್ರು. ಬಹಳ ನಮ್ ಬೆಟ್ಟಗೌಡ್ರೆಲ್ಲ ಜೊತೆಲೆ ಇದ್ವಿ. ಎಷ್ಟು ಖುಷಿ ಆಯ್ತಂದ್ರೆ ಅಷ್ಟು ಖುಷಿ ಆಯ್ತು ನಮಗೆ. ನಾವು ಫಿಲ್ಟರ್ ನೀರ್ ಹಿಡ್ಕೊಂಬರೋಣ ಅಂತ ಹೋಗಿದ್ದೆ. ಅವ್ರು ಬಂದ್ ಗಾಡಿ ಎಲ್ಲ ಹುಡ್ಕಾಡವ್ರೆ. ನಾನು ಇಲ್ಲ, ಫಿಲ್ಟರ್ ನೀರ್ ಹಿಡ್ಕೊಂಡು ಬರ್ತಾ ಇದೀನಿ. ಆಪೋಸಿಟ್ ಬಂದ್ಬಿಟ್ಟು ಮಾತಾಡ್ಸಿ, ಯಾರಪ್ಪ ಇವರು ಅಂದಾಗ ಆಮೇಲೆ ಗೊತ್ತಾಯ್ತು, ಅಣ್ಣ ಹಿಂಗ್ ಅಂತ ಹೇಳಿ. ಆಮೇಲೆ ನಮ್ಮ ಅಕ್ಬರ್ ಬಗ್ಗೆ, ಅಕ್ಬರ್ ಎಲ್ಲ ಪರಿಚಯ ಅಂತ ಅವ್ರಿಗೆ ಎಲ್ಲ, ಅವ್ರೆಲ್ಲ ಪರಿಚಯ ಅಣ್ಣ, ಅವಾಗೆಲ್ಲ ಇಲ್ಲೇ ಗಾಡಿ ಓಡಿಸ್ತಾ ಇದ್ರು ಅವರು ಅಂತೆಲ್ಲ ಹೇಳಿದ್ರು. ನೋಡಿ ಮಾತಾಡ್ಸಿದಂತೂ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಸಪೋರ್ಟ್ ಮಾಡ್ತಾ ಇರೋಣ ನೋಡ್ಕೊಂಡು. ಬಹಳ ಒಂದ್ ಸ್ವಲ್ಪ ದಿವಸ ಗ್ಯಾಪ್ ಕೊಟ್ಟಿದ್ದಕ್ಕೂ ಮತ್ತೆ ಶುರು ಮಾಡಿದ್ದಕ್ಕೂ ಬೇಜಾರೇನಿಲ್ಲ. ಗ್ಯಾಪ್ ಕೊಡಬಾರ್ದಿತ್ತು. ನಾವು ಮೂವ್ ಆಗ್ತಾ ಐತೆ ರೋಡ್. ಅಯ್ಯೋ ದೇವ್ರೆ, ಇದೇ ತರ ಸಪೋರ್ಟ್ ಮಾಡ್ತಾ ಇರೋಣ. ಮತ್ತೆ ಅವಾಗಾರ ಬಂದಾಗ ಸಿಗ್ತೇನೆ, ಫೋನ್ ಮಾಡ್ತೀನಿ, ಮತ್ತೊಮ್ಮೆ ಸಿಗೋಣ. ಯಾವ್ದೋ ಅರ್ಜೆಂಟ್ ಅಲ್ಲಿ ವಿಡಿಯೋನು ಮಾಡ್ಕೊಂಡಿಲ್ಲ, ಫೋಟೋ ಮಾತ್ರ ತಗೊಂಡಿದ್ದೀನಿ ಅಷ್ಟೇ. ಸದ್ಯಕ್ಕೆ ಈಗ ನಾವು ಲೋಡ್ ಹೋಗೋಣ. ಕ್ಲಿಯರ್ ಆಗುತ್ತೆ ಗೊತ್ತಿಲ್ಲ, ಕ್ಲಿಯರ್ ಮಾಡ್ಕೊಂಡು ಹೊಸಕೋಟೆ ಹೋಗಿ ಲೋಡ್ ಮಾಡ್ಕೊಂಡು ಹೋಗೋಣ. ಶೀಟ್ ಅಂತೆ ಲೋಡು. ಟನ್ನೇಜ್ ಅಂತೂ ಬಹಳ ಅಂದ್ರೆ ಬಹಳ ಕಡಿಮೆ, ಲೈಟ್ ಲೋಡು. ಬರೀ 14 ಟನ್ ಐತಂತೆ ನಮ್ ಗಾಡಿಗೆ. ಬಾಡಿಗೆ ಏನು ಎತ್ತ ಅಂತ ನಮ್ಮ ಓನರ್ಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ಅದು ನಮ್ಮ ಓನರ್ ಏನು ಹೇಳಲಿಲ್ಲ, ನಾವೇನು ಕೇಳಕ್ಕೂ ಹೋಗಲ್ಲ. ಅವೆಲ್ಲ ಲಾಸ್ಟಿಗೆ ಬಾಡಿಗೆ
ಬಾಟಾ ಕಾಸು ಲೆಕ್ಕ ಮಾಡ್ಬೇಕಾರಷ್ಟೇ ಹೊಲ ಕೇಳಕ್ ಹೋಗೋದು, ಅಲ್ಲಿವರೆಗೂ ನಾವು ಕೇಳಕ್ ಹೋಗಲ್ಲ. ಅಣೆಯ ನಡಿ ಅಣೆಯ, ಇಲ್ಲಿ ನಮ್ಮ ಅಪ್ಪಾಜಿ ನೋಡಿ ಸ್ವಾಮಿ, ನಮ್ಮ ಅಪ್ಪಾಜಿ ನೋಡ್ರ ಸಿಂಹ ಮೇಲೆ ಮರ ಟಚ್ ಆಗ್ಬೋದು, ನಿಧಾನಕ್ಕೆ ಹೋಗ್ಬೇಕು. ಇವಾಗ ಕಾಣ್ತಿರ್ಬೋದು ನೋಡಿ ವಿಷ್ಣುವರ್ಧನ್ ನಮ್ಮ ಅಪ್ಪಾಜಿ. ಹಾ, ಇದು ರಿಲಯನ್ಸ್ ಬಂಕ್. ನೇನ್ ಅಲ್ಲಿ ಕಾಣ್ತಿರೋದು ಗೊರಗಂಡೆಪಾಳ್ಯ ಸಿಗ್ನಲ್. ಈ ಸಿಗ್ನಲ್ ಪಾಸ್ ಆಗಿ ರೈಟ್ ಹೊಡ್ಕೊಂಡ್ಬಿಟ್ರೆ ಸಾಕು, ಅಲ್ಲಿಂದ ಫುಲ್ ಫ್ರೀ ಆಗ್ಬಿಡ್ತದೆ. ಹೋಗೋಣ ಲೋಡಿಂಗ್ ಪಾಯಿಂಟ್ ಅಲ್ಲಿ ಸಿಗೋಣ. ನೋಡಿ ಸ್ವಾಮಿ, ಇದೇ ನಮ್ಮ ಅರ್ಜುನ್ಗೆ ಲೋಡ್ ಆಗ್ತಾ ಇದೆ. ಮಳೆಯಲ್ಲಿ ಒಂದು ಡ್ರಾಪು ನೆನೆಯಂಗಿಲ್ಲ, ಕ್ಲೀನಾಗಿ ತಗೊಂಡೋಗ್ಬೇಕು. ದೇವ್ರೆ, ಟಾರ್ಪಲ್ ಹೆಂಗೆ ಹಾಕೋದಂತ ತಲೆ ಕೆಟ್ಟೋಗುತ್ತೆ. ಹೈಟ್ ಇಲ್ಲ, ಏನಿಲ್ಲ, ಟನ್ನೇಜ್ ಇಲ್ಲ, ತೂಕ ಇಲ್ಲ. ಟನ್ನೇಜ್ ಇಲ್ಲ ಬಿಡಿ, ಅದೇನು ಬೇಜಾರಲ್ಲ. ಹೈಟ್ ಬೇಕಾಯಿತು ಟಾರ್ಪಲ್ ಹಾಕೋಕ್ಕೆ. ನೋಡಿ ಎಷ್ಟು ಗ್ಯಾಪ್ ಬರುತ್ತೆ. ಇನ್ನೊಂದು ಐದು ಹಾಕೋರು, ಇನ್ನೂ 4 ಹಾಕಿದ್ರೆ ಮುಗೀತಿದ್ರು. ಇನ್ನು 4 ಪೀಸ್ ಹಾಕಿದರೆ ಮುಗೀತು. ಎಲ್ಲ ಹುಷಾರಾಗಿ ನೋಡ್ಕೋಬೇಕು, ಡ್ಯಾಮೇಜ್ ಆಗದಿರಂಗೆ ಎಲ್ಲ ನೋಡ್ಕೊಂಡು. ನೋಡಿ ಸ್ನೇಹಿತರೆ, ಟಾರ್ಪಲ್ ಹೆಂಗೆ ಹಾಕಿದ್ದೀನಿ. ಒಬ್ಬನೇ ಹಾಕಿ ಸುಸ್ತಾಗ್ಬಿಡ್ತು. ನೆನೆಯಂಗಿಲ್ಲ ಅಂದಿದ್ದಕ್ಕೆ ಮೇಲಿಂದ ಹಾಕಿ ಕ್ಲಿಯರಾಗಿ ಇಲ್ಲಿ ನೀರು ನಿಂತ್ಕೊಬಾರ್ದು. ಬೆಂದು ಸೀದಾ ಅಲ್ಲಿ ಹಿಂದಕ್ಕೆ ಹೋಗ್ತಾ ಇರಬೇಕು. ಹಿಂದೆ ಡೋರ್ ಓಪನ್ ಮಾಡಿದ್ರೆ ಕೆಳಗೆ ಹೋಗ್ಬಿಡ್ತಾ ಇರಬೇಕು. ಯಾವ ಥರ ಟಾರ್ಪಲ್ ಹಾಕಿದ್ದೀವಂತ ಒಬ್ಬನೇ ಸಾಕು ಆಗ್ಬಿಡ್ತು. ಈ ಕಡೆಯಿಂದ ಹಗ್ಗ ಹಾಕಿರೋ ಎಲ್ಲ ಬಾಂಬೆ ಗಂಟೆ ಹಾಕಿ ಎಳೆದು ಎಲ್ಲೂ ಕೆಳಗೆ ಹೋಗ್ಬಾರ್ದು ನೀರು. ಟಾರ್ಪಲ್ ಇದಾಗಬಾರ್ದು ಅಂಥೇಳಿ ಇಲ್ಲಿ ಹಿಂದ್ಗಡೆ ನೋಡಿ, ಹಿಂದ್ಗಡೆ ಯಾವ ಥರ ಹಾಕಿದ್ದೀನಿ. ಸುಸ್ತಾಗೋಯ್ತಪ್ಪ ದೇವರೇ. ಇಂಥ ಲೋಡ್ಗಳು ತುಂಬಿಟ್ರೆ ಬೇಜಾರು. ಲೋಡ್ ಬೇರೆ ಇರಲಿಲ್ಲ ನಮ್ಮ ಕುಣಿಗಲ್ಲಿ. ಲೋಡ್ ಇದ್ದರೆ ನಮ್ಗೆ ಇವೆಲ್ಲ ಟೆನ್ಷನೇ ಇರೋಲ್ಲ. ಲೋಡ್ ಇಲ್ಲಿದ್ದ ಕಾರಣಕ್ಕೆ ಇವತ್ತು ತೂಕ ಅಂತೂ ಇಲ್ಲವೇ ಇಲ್ಲ, ಚಕ್ರ ಅಂತೂ ಕೂತೇ ಇಲ್ಲ. ಬರೀ 13 ಟನ್ ಐತೆ ಅಷ್ಟೇ. ಲಿಫ್ಟ್ ಇಳಿಸಂಗೆ ಇಲ್ಲ ಇವತ್ತು, ಹಾಗೆ ಓಡಿಸ್ತಾ ಇರೋದಷ್ಟೇ. ಇಲ್ಲೊಂದು ಸ್ವಲ್ಪ ಎಡವಟ್ಟಾಗೈತೆ, ಅಲ್ಲೊಂದು ಸ್ವಲ್ಪ ಹಗ್ಗ ಇಲ್ಲಿಂದ ಒಂದು ಹಗ್ಗ ಎಳೆದ್ಬಿಟ್ರೆ ಅಲ್ಲಿಗೆ ಹಾರಾಡ್ತಿರಲ್ಲ. ನೋಡೋಣ ಮುಂದೆ ಎಲ್ಲರೂ ಹಾರಾಡಿದ್ರೆ ಅಲ್ಲಿಗೊಂದು ಹಗ್ಗ ಬಿಕ್ಕೊಂಡ್ರೆ ಆಯಿತು. ನೆಲಮಂಗಲಕ್ಕೆ ಹೋದರೆ ನಮ್ಮ ತಮ್ಮ ಬೇರೆ ಬರ್ತಾನೆ. ಕಾಣ್ತೈತಾ? ಕಾಣೋದೇ ಇಲ್ಲ. ಗಾಡಿ ಲೋಡ್ ಮಾಡ್ಕೊಂಡು ಜಾನ್ಸನ್ ಫ್ಯಾಕ್ಟ್ರಿ ಹತ್ರ ಬಂದು ಟೀ ಕುಡಿಯೋಕೆ ನಿಲ್ಸಿದ್ದೀವಿ. ನೋಡಿ ಇಲ್ಲಿ ಟೀ ಕುಡಿಯೋಕ್ಕೆ. ಇದು ನಮ್ಮ ಬೆಟ್ಟಗೌಡ್ರ ಗಾಡಿ. ಈ ಟ್ರಿಪ್ಪು ನಮ್ಮ ಜೊತೆಲೇ ಬರುತ್ತೆ. ನಮ್ಮ ಗಾಡಿಯಲ್ಲಿ ಮುಂದೆ ಇದೆ. ನಮ್ಮ ತಮ್ಮ ಬಂದ ನೋಡಿ ಜೊತೆಯಲ್ಲಿ. ಓಯ್ ನೋಡಿ, ನಮ್ಮ ತಮ್ಮ, ನಮ್ಮ ಗೌಡ್ರು. ಟೀ ಕುಡಿದು ಚಕ್ಲಿ ತಿಂದ್ಬಿಟ್ಟು ಟೀ ಕುಡಿಯೋಣ ಅಂತ ಕೂತಿದ್ದೀವಿ ಹೋಟ್ಲಲ್ಲಿ. ನಮ್ಮ ಜಾನ್ಸನ್ ಫ್ಯಾಕ್ಟ್ರಿ ಹತ್ರ ಇದು ಹೋಟ್ಲು. ಟೀ ಕುಡಿದು ಹೋಗೋಣ. ಅದೇ ಟೈಮ್ ಎಷ್ಟಪ್ಪ, 12 ಗಂಟೆ ಇಲ್ಲೇನ ಟೈಮ್. ಭಾಳ ಲೇಟ್ ಆಗ್ಬಿಡ್ತು. ನಮ್ಮ ಗಾಡಿಯಲ್ಲೆಲ್ಲ ಮುಂದೆ ನಿಲ್ಸಿ ಬಂದಿದ್ದೀನಿ. ಬರೀ ಟೀ ಕುಡಿದು ಆಮೇಲೆ ಸಿಗೋಣ. ಸ್ನೇಹಿತರೆ, ಇಲ್ಲಿ ಉದಯಪುರ ಪಾರ್ಕಿಂಗಲ್ಲಿ ಗಾಡಿ ನಿಲ್ಸ್ಕೊಂಡಿದ್ವಿ ನೋಡಿ. ನಮ್ಮ ಗಾಡಿ ಇದು, ನಮ್ಮ ಗೌಡ್ರ ಗಾಡಿ. ನಿಲ್ಸಿ ಮಲಗಿಬಿಟ್ಟಿದ್ವಿ. ಇಲ್ಲೊಂದು ಘಟನೆ ನೋಡಿ.
ಡೀಸೆಲ್ ಇದು. ಈ ಗಾಡಿ ಕ್ಯಾಪ್ ಹೊಡೆದು ಡೀಸೆಲ್ ಕತ್ತಿದ್ದಾರೆ. ಈ ಗಾಡಿ ಮತ್ತು ಆ ಗಾಡಿ 2 ಗಾಡಿ ಡೀಸೆಲ್ ಟ್ಯಾಂಕ್. ಎರಡು ಗಾಡಿ ಕ್ಯಾಪ್ ಡೀಸೆಲ್ ಕ್ಯಾಪ್ ಹತ್ತರ ಎಲ್ಲ ನಮ್ಮ ಪುಣ್ಯ. ನಮ್ಮ ಗಾಡಿಗೆ ಏನೂ ಆಗಿಲ್ಲ. ಈ ರೋಡ್ ಸೈಡ್ ಇರೋ ಗಾಡಿಗೇನೆ ಹೊಡೆದಿದ್ದಾರೆ. ಯಾವ ಥರ ಹೊಡೆದಾರೆ ನೋಡಪ್ಪ. ಕಟ್ರ ಕಾಟ ಏನು ಆಗಲ್ಲ ಅಂತ ಬಂದು ಮಲಗಿದ್ದೀವಿ. ಅವ್ರೆ ನಮ್ಮ ಟೈಮ್ ಚೆನ್ನಾಗೈತೆ. ಹಾಂ ಆದ್ರೂ ಅವ್ರು ಎಷ್ಟು ಧೈರ್ಯ ಇರ್ಬೇಕು ನೋಡಿ. ರೋಡ್ ಸೈಡ್ ನಿಂತಿರೋ ಗಾಡಿಗೇನೆ 2 ಗಾಡಿಗೂ ಹಾಂ ಹಾಂ ಓ ಕಾರಾಗ ಬಂದು ಹಂಗೆ ಸೈಡಿಗೆ ನಿಲ್ಲಿಸಿ ಹೊಡೆದು ಹಂಗೆ ಎಳ್ಕೊಂಡು ಹಂಗೆ ಹೋಗಿರೋದು. ಅಪ್ಪ ಡಗ್ಗಂದು ಬಿಡ್ತು. ಹಾಂ 2 ಗಂಟೆ ಮಲಗಿದ್ದೀಗ. ಸಕಲೇಶ್ವರ ಬೈಪಾಸ್ ಅಲ್ಲಿ ನೋಡಿ ಇಬ್ಬನಿ ಎಷ್ಟಿದ್ದಾವೆ. ರೋಡ್ಗೇನು ಅಷ್ಟೊಂದು ಏನಿಲ್ಲ, ಸೈಡಿಗೆ ಅಷ್ಟೇ. ಇದು ಬ್ರಿಡ್ಜ್, ಹೊಳೆ ಬ್ರಿಡ್ಜ್. ಅಲ್ಲಿ ಹೊಳೆ ಬ್ರಿಡ್ಜ್ ಬರ್ತಿದ್ದಲ್ಲ ಅಣ್ಣ, ಆ ಬ್ರಿಡ್ಜ್ ಇದು. ಎಷ್ಟು ಅಂದರೆ ಸಿಟಿಗೆ ಬರೋಕ್ಕೂ ಬೈಪಾಸ್ ಬರೋಕ್ಕೂ, ಬೈಪಾಸ್ ಹತ್ರ. ಸಿಟಿ ಭಾಳ ಲಾಂಗ್ ಆಗುತ್ತೆ ಸಕಲೇಶ್ವರದ್ದು. ರೋಡ್ ಮಾತ್ರ ಸಾಕಾದ ಮಾಡ್ಬಿಡ ಬೈಪಾಸ್. ನೋಡಿ ಸ್ನೇಹಿತರೆ, ಇದು ನಮ್ಮ ಶಿರಾಡಿ ಘಾಟು ಇಳಿಸ್ತಾ ಇರೋ ವಿಡಿಯೋ. ನಮ್ಮ ತಮ್ಮ ವಿಡಿಯೋ ಮಾಡ್ತಾ ಇದ್ದಾನೆ, ಗಾಡಿ ಓಡಿಸ್ತಾ ಇದ್ದೀನಿ ನೋಡಿ. ನಮ್ಮ ಅರ್ಜುನ ಗ್ಲಾಸಿಗೆ ಅಡ್ಡ ಬರುತ್ತೆ. ಲೆಫ್ಟ್ ಸೈಡಿಂದ ವಿಡಿಯೋ ಮಾಡಿದ್ರೆ ಅರ್ಜುನ ಅಡ್ಡ ಬರುತ್ತೆ. ನಾನು ಡ್ರೈವಿಂಗ್ ಸೈಡಿಂದ ವಿಡಿಯೋ ಮಾಡಿದ್ರೆ ಅದು ಸಮಸ್ಯೆ ಆಗಲ್ಲ. ನೋಡಿ ಯಾವ್ಯಾವ ಥರ ಗ್ಲಾಸ್ ಎಲ್ಲ ಕೊಟ್ಟು ನನ್ನ ತಮ್ಮ ಹಾಕೊಂಡು ಅಂತ ಹೇಳಿ ಗ್ಲಾಸ್ ಹಾಕ್ಕೊಂಡು ಗಾಡಿ ಇಳಿಸ್ತಾ ಇರೋದು. ಸ್ವಲ್ಪ ದೂರ ಆಗೋದ್ರಿಂದ ವಾಯ್ಸು ಕ್ಲಿಯರಾಗಿ ಬರ್ತಿರ್ಲಿಲ್ಲ. ಹಾಗಾಗಿ ಏನು ಮಾಡಿದೆ, ಸಪ್ರೇಟಾಗಿ ವಾಯ್ಸು ಡಾಕ್ಯುಮೆಂಟ್ ಮಾಡಿದ್ದೀನಿ. ಬರ್ರಿ ನೋಡೋಣ ವಿಡಿಯೋ ಹೆಂಗಂಗಿದೆ. ಪೂರ್ತಿ ಘಾಟಿ ಇಳಿಸೋ ವಿಡಿಯೋ ನನ್ನ ತಮ್ಮ ಮಾಡೋವನೆ. ಎಲ್ಲ ವಿಡಿಯೋನೂ ಇರುತ್ತೆ, ಫುಲ್ಲಾಗಿ ನೋಡಿ ವಿಡಿಯೋನ. ಆದಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಪ್ಲೇಸ್ಗಳಿವೆ, ವಿಡಿಯೋ ಫುಲ್ಲಾಗಿ ನೋಡಿ. ಜಾಸ್ತಿ ತಗೊಂಡ್ಬಿಡ್ತದಲ್ಲ ಇದಕ್ಕೆ. ಬಸ್ ಬಂದ. ಇಲ್ಲ ಅಂದ್ರೆ ಅಲ್ಲಿ ಇಳಿಸ್ಬಿಟ್ಟು ನಿಮಿಷ ನಿಲ್ಲಿಸ್ತಿದ್ದೆ ನಾನು ಯಾವಾಗಲೂ.
ನಮ್ಮ ಬೆಳಗ್ಗಿನ ನಾಷ್ಟ ನೋಡಿ ಸ್ವಾಮಿ, ಇಡ್ಲಿ ವಡೆ ಚಟ್ನಿ. ಅವರು ಟೊಮಾಟೊ ರೈಸ್ ಹೇಳಿದ್ದಾರೆ, ನಮ್ಮ ಗೌಡ್ರು ಇಡ್ಲಿ ವಡೆ ತಿಂತವ್ರೆ. ಬರ್ರಿ ನಾಷ್ಟ ತಿಂದುಬಿಟ್ಟು ನೋಡೋಣ ಹೆಂಗೈತೆ ಟೇಸ್ಟ್ ಅಂತ. ನಾಷ್ಟ ಮಾಡ್ಕೊಂಡು ಬಿಟ್ಟಿದ್ದೀವಿ ನೋಡಿ. ನಮ್ಮ ಗೌಡ್ರ ಗಾಡಿ ಮುಂದೆ ಹೋಗ್ತಾ ಇದ್ದಾರೆ. ಹೋಗೋಣ ಆರಾಮಾಗಿ. ಅವ್ರದ್ದು ಬಂದರ್ ಖಾಲಿ ಆಗುತ್ತೆ, ನಮ್ಮದು ಬಂದ್ಬಿಟ್ಟು ಕೈಕಂಬ ಅಂದರೆ ಗುರುಪುರ ಕೈಕಂಬ ಅಂತ ಕಟ್ಟಿಲ ಹತ್ರ ಬರುತ್ತೆ, ಮೂಡುಬಿದ್ರೆ ರೋಡಲ್ಲಿ. ಹೋಗಿ ಆರಾಮಾಗಿ ಖಾಲಿ ಮಾಡ್ಕೊಂಡು ಇವತ್ತು ಮತ್ತೆ ಈಗ ಇಷ್ಟೇ, ಇನ್ನು ಗೌಡ್ರೆಲ್ಲೂ ಸಿಗಲ್ಲ ನಮಗೆ. ಸಾಯಂಕಾಲ ಖಾಲಿ ಮಾಡ್ಕೊಂಡು ಇಬ್ಬರು ಮಂಗಳೂರು ಆಫೀಸ್ದಾಗ ಬರ್ತೀವಿ. ಆಮೇಲೆ ಭೇಟಿ, ಅಲ್ಲಿವರೆಗೂ ಗೌಡ್ರ ಭೇಟಿ ಇಲ್ಲ. ಹೋಗೋಣ ನೋಡಿ. ಅವ್ರ ಗಾಡಿ 30 ಟನ್ ಇದೆ, 29 ಟನ್ ಇದೆ ಅವ್ರ ಗಾಡಿ. ನಿಧಾನಕ್ಕೆ ಹೋಗುತ್ತೆ. ನಮ್ಮದು ಬರೀ 13 ಟನ್ ಇರೋದ್ರಿಂದ ಫ್ರೀಯಾಗಿ ಹೋಗ್ಬಿಡ್ತೈತೆ ನೋಡಿ ನಮ್ಮ ಗಾಡಿ. ಅಷ್ಟೇ, ಇಲ್ಲಿಂದ ಈ ಕಡೆ ಸ್ವಲ್ಪ ದಬಾಯಿಸ್ಕೊಂಡು ಹೋಗಿ ಇವತ್ತು ಆದಷ್ಟು ಖಾಲಿ ಅಂತೂ ಪಕ್ಕ ಆಗೇ ಆಗುತ್ತೆ. ಹೋಗಿ ಖಾಲಿ ಮಾಡಿ ಲೋಡ್ ಮಾಡೋಕ್ಕೆ ಟ್ರೈ ಮಾಡೋಣ, ಬೇಗ ಖಾಲಿ ಆದರೆ. ಇಲ್ಲ ಅಂದರೆ ನಾಳೆನೇ ಹೆಂಗಾಗುತ್ತೋ ಹಂಗೆ ಮುಂದೆ ನೋಡೋಣ. ಬರೀ ಇವಾಗ ಸದ್ಯಕ್ಕೆ ಇಲ್ಲಿಂದ ನಾವು ನಮ್ಮ ಜರ್ನಿ ಕೈಕಂಬ ಕಡೆ ಹೋಯ್ತಾ ಇರೋಣ. ರೋಡ್ ಅಂತ ಇಲ್ಲಿಂದ ಸೂಪರಾಗೈತೆ. ಎಲ್ಲಿವರೆಗೂ ಮಾಡಾರೆ ಎಲ್ಲಿವರೆಗೂ ಬಿಟ್ಟಾರೆ ಅನ್ನೋದು ಗೊತ್ತಿಲ್ಲ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವರು ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಂತೂ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನಮಗೆ. ಹೀಗೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಮಗೆ ಖುಷಿಯಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ